ಬಹುಸಂಖ್ಯಾತ ಲಿಂಗಾಯತ ಸಮಾಜದಲ್ಲಿ ಐಕ್ಯತೆ ಹೋಗುತ್ತಿದೆ. ಇದಕ್ಕೆ ಕಾರಣ ಲಿಂಗಾಯತ ಧರ್ಮಕ್ಕೆ ಅಡಗಿರುವ ಆಚಾರ ವಿಚಾರಗಳನ್ನು ಯಾರು ಕೂಡ ಅಳವಡಿಸಿಕೊಳ್ಳುತ್ತಿಲ್ಲ. ವಿಶೇಷವಾಗಿ ಇಷ್ಟಲಿಂಗ ಪರಿಕಲ್ಪನೆ ಲಿಂಗಾಯತರಿಗೆ ಬೇಕಿಲ್ಲ ಎಂದು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಗಂಗಾ ಮಹಾಸ್ವಾಮಿಗಳು ಹೇಳಿದರು. ಪಟ್ಟಣದ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಸಮುದಾಯದಲ್ಲಿ ನಡೆದ ಪಾದಪೂಜೆ ಮತ್ತು ಧಾರ್ಮಿಕ ಸಮಾರಂಭ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ಇಡೀ ರಾಜ್ಯದಲ್ಲಿ ಲಿಂಗಾಯತ ಸಮಾಜಕ್ಕೆ ತನ್ನದೇ ಆದಂತಹ ಮನ್ನಣೆ ಇದೆ. ಆದರೆ ಇತ್ತೀಚಿನ ದಿನದಲ್ಲಿ ಸಮಾಜ ಕುಗ್ಗಿಸುತ್ತಿರುವುದು ನಿಜಕ್ಕೂ ಶೋಚನೀಯ. ಇದಕ್ಕೆ ಕಾರಣ ಧರ್ಮದಲ್ಲಿನ ಆಚಾರ ವಿಚಾರಗಳನ್ನು ಪ್ರತಿಯೊಬ್ಬರೂ ಮರೆಯುತ್ತಿದ್ದಾರೆ. ಲಿಂಗವನ್ನು ಧರಿಸಿದರೆ ಮಾತ್ರ ಲಿಂಗಾಯತರಾಗುತ್ತಾರೆ. ಆದರೆ ಇಷ್ಟಲಿಂಗದ ಪರಿಕಲ್ಪನೆ ಯಾರಿಗೂ ಕೂಡ ಬೇಕಾಗಿಲ್ಲ. ವಿಶೇಷವಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ನೀಡುವಲ್ಲಿ ವಿಫಲರಾಗಿದ್ದೇವೆ ಎಂದರು. ಬೇಲೂರು ಶಿವಕುಮಾರ ಸ್ವಾಮಿ ಟ್ರಸ್ಟ್ ಈ ಹಿಂದಲೂ ಪಟ್ಟಣದ ಹೃದಯ ಭಾಗದಲ್ಲಿನ ಆಸ್ತಿಯನ್ನು ಅತ್ಯಂತ ಸಂರಕ್ಷಣೆ ಮಾಡುವ ಮೂಲಕ ಜನರಿಗೆ ಉಪಯೋಗವಾಗುವಂತಹ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಈ ಹಿಂದೆ ಚನ್ನಕೇಶವ ಶೆಟ್ಟಿ ಎಂಬುವರಿಂದ ಪಡೆದ ಈ ಆಸ್ತಿಯನ್ನು ಮುಂದಿನ ದಿನಗಳಲ್ಲಿ ಸಮಾಜದ ಇನ್ನೂ ಉತ್ತಮವಾದಂತಹ ಕಾರ್ಯಗಳಿಗೆ ಬಳಕೆಯನ್ನು ಮಾಡಿಕೊಳ್ಳಲಾಗುತ್ತದೆ. ಅಲ್ಲದೆ ರಿಯಾಯಿತಿ ದರದಲ್ಲಿ ಸಮಾಜದವರಿಗೆ ನೀಡಬೇಕು ಎಂದು ಹಲವು ಮುಖಂಡರ ಕೋರಿದ್ದಾರೆ. ವರ್ಷಕ್ಕೆ ನಮಗೆ ನೀಡಲು 1 ಲಕ್ಷವನ್ನು ಬದಲು ಸಮಾಜದ ಜನರಿಗೆ ನೀವು ನೆರವು ನೀಡಿ ಎಂದು ಟ್ರಸ್ಟ್ನವರಿಗೆ ತಿಳಿಸಿದರು. ಹಾಸನ ತಣ್ಣೀರುಹಳ್ಳಿ ಮಠದ ಪೂಜ್ಯ ಶ್ರೀ ಶ್ರೀ ವಿಜಯಕುಮಾರ ಸ್ವಾಮೀಜಿಗಳು ಮಾತನಾಡಿ, ಪ್ರತಿಯೊಬ್ಬ ಮನುಷ್ಯರಿಗೆ ಅರಿವು, ಆಚಾರ, ಅನುಭವ ಅತ್ಯಗತ್ಯ. ನಡೆನುಡಿಯ ಶುದ್ಧತೆ ಕೂಡ ಪ್ರಾಮುಖ್ಯತೆ ಪಡೆಯುತ್ತದೆ. ಈ ನಿಟ್ಟಿನಲ್ಲಿ ಸಿದ್ಧಗಂಗಾ ಡಾಕ್ಟರ್ ಶಿವಕುಮಾರ ಸ್ವಾಮಿ ತಮ್ಮ ಜೀವಿತಾವಧಿಯಲ್ಲಿ ಕೈಗೊಂಡ ತ್ರಿವಿಧ ದಾಸೋಹದಿಂದ ಕೋಟ್ಯಾಂತರ ಮಂದಿಗೆ ಸಹಕಾರಿಯಾಗಿದ್ದಾರೆ. ಅವರು ನಡೆದಾಡುವ ದೇವರಾಗಿ, ನಡೆನುಡಿಯ ದೇವರಾಗಿದ್ದಾರೆ. ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಮಾರ್ಗದರ್ಶನ ಮಾಡಿದ ಹೆಗ್ಗಳಿಕೆಗೆ ಸಿದ್ಧಗಂಗಾ ಶ್ರೀಗಳ ಕಾರ್ಯ ನಿಜಕ್ಕೂ ಅಗಮ್ಯ ಎಂದರು. ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀ ಮಠದ ಕಾರ್ಯದರ್ಶಿ ಗ್ರೈನೇಟ್ ರಾಜಶೇಖರ್ ಮಾತನಾಡಿ, ಶಿಲ್ಪಕಲಾ ನಾಡು ಬೇಲೂರು ಹೃದಯ ಭಾಗದ ಶ್ರೀ ಶಿವಕುಮಾರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಈಗಾಗಲೇ ಶುಭ ಸಮಾರಂಭಗಳು ಸೇರಿದಂತೆ 16 ಕಾರ್ಯಕ್ರಮಗಳು ನಡೆಯುತ್ತಿವೆ. ಆದ್ದರಿಂದ ಸಮಾಜದವರಿಗೆ ರಿಯಾಯಿತಿಯನ್ನು ನೀಡುವ ಮೂಲಕ ಶುಭ ಸಮಾರಂಭಗಳ ನಡೆಸಲು ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಅದೊಂದು ತುಂಬಾ ಕೊರತೆ ಆಗ್ತಾ ಇರುವಂತಹದ್ದು. ಮಕ್ಕಳಿಗೆ ಏನೆಲ್ಲ ಕೊಡ್ತೀರಿ ನೀವು, ಏನು ಬೇಕಾದ್ರೂ ಮೋಟರ್ ಬೈಕ್ ಕೊಡಿಸ್ತೀರಿ ನೀವು, ಅವ್ನು ಇಲ್ಲ ಅಂದ್ರೆ ಇನ್ನು ಏನೇನೋ ಕೊಡಿಸ್ತೀರಿ ನೀವು. ಅವ್ನ ಕೈ ಮೊಬೈಲ್ ಕೊಡ್ತೀರಿ, ಅವ್ನು ಸ್ಕೂಲಿಗೆ ಹೋಗೋದಿಲ್ಲ, ಅಥವಾ ನೀವು ಸ್ಕೂಟರ್ ಕೊಡೋದಂದ್ರೆ ಕಾಲೇಜಿಗೆ ಹೋಗೋದು. ಮಠ ಸಂಬಂಧಪಟ್ಟ ಇವತ್ತು ವಿಶೇಷವಾಗಿ ಬೇಲೂರು ತಾಲೂಕಿನಲ್ಲಿ ಸಿದ್ಧಗಂಗಾ ಗುರುಗಳ ನಾವೊಂದು ಕಾರ್ಯಕ್ರಮವನ್ನು ಮಾಡಬೇಕು, ಒಂದು ಸ್ಟ್ಯಾಚ್ಯೂವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಕಾರ್ಯಕ್ರಮದಲ್ಲಿ ಬೇಲೂರು ಶಾಸಕ ಎಚ್.ಕೆ. ಸುರೇಶ್, ತಣ್ಣೀರುಹಳ್ಳ ಶ್ರೀ ಮಠದ ಪೂಜ್ಯ ಶ್ರೀ ವಿಜಯಕುಮಾರ ಸ್ವಾಮೀಜಿ, ಕೊಡ್ಲಿಪೇಟೆ ಕಲ್ಮಠದ ಪೂಜ್ಯ ಶ್ರೀ ಮಹಾಂತ ಸ್ವಾಮೀಜಿ, ಮಾಜಿ ಶಾಸಕ ಕೆ.ಎಸ್. ಲಿಂಗೇಶ್, ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಟ್ರಸ್ಟ್ ಅಧ್ಯಕ್ಷ ಬಿ.ಪಿ. ಧರಣೇಂದ್ರ, ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಗ್ರೈನೇಟ್ ರಾಜಶೇಖರ್, ಬಿಜೆಪಿ ಮುಖಂಡ ಕೊರಟೀಕೆರೆ ಪ್ರಕಾಶ್, ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ಎ.ಎಸ್. ಬಸವರಾಜ್, ಮಾಜಿ ಅಧ್ಯಕ್ಷ ಸಿಎಂ ನಿಂಗರಾಜ್, ಮಾಜಿ ಅಧ್ಯಕ್ಷ ಬಿಎಂ ರವಿಕುಮಾರ್, ವಿಂಪು ಸಂತೋಷ್, ಚೇತನ್ ಹಳೆಬೀಡು, ಬಿಕೆ ಚಂದ್ರಕಲಾ, ಅದ್ದೂರಿ ಚೇತನ್, ಕೌರಿ ರಾಜಶೇಖರ, ಪುಟ್ಟಸ್ವಾಮಿ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.